ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮಹತ್ವದ ಮಿಲಿಟರಿ ಒಪ್ಪಂದದ ಬಗ್ಗೆ. ಅದೇ ಭಾರತ ಮತ್ತು ರಷ್ಯಾ ನಡುವೆ ಜಾರಿಗೆ ಬಂದಿರುವ ರಿಲೋಸ್ ಒಪ್ಪಂದ. ಇದು ಯಾಕೆ ಇಷ್ಟು ದೊಡ್ಡ ವಿಷಯ ಅಂದರೆ, ಈ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ರಷ್ಯಾ ಒಂದೇ ಒಂದು ಮಿಲಿಟರಿ ಬೇಸನ್ನು ಶೇರ್ ಮಾಡಿಕೊಳ್ಳಬಹುದು. ಯುದ್ಧ ಸಮಯದಲ್ಲೂ ಕೂಡ. ಇದು ಭಾರತ ಇದುವರೆವಿಗೂ ಯಾವ ದೇಶಕ್ಕೂ ಕೊಟ್ಟಿರದ ಒಂದು ಅವಕಾಶ. ಮೊದಲು ಒಂದು ದೊಡ್ಡ ಪ್ರಶ್ನೆ, ಈ ಒಪ್ಪಂದ ಈಗ ಯಾಕೆ ಮುಖ್ಯ? ಏಕೆಂದರೆ ಒಂದು ಕಡೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಪಾಕಿಸ್ತಾನದ ಕಡೆ ಹೆಚ್ಚೆಚ್ಚು ವಾಲುತ್ತಿದೆ. ಅಮೆರಿಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಜೊತೆ ನಿಕಟ ಸಂಬಂಧವನ್ನು ಬೆಳೆಸುತ್ತಿದೆ. ಬಲೂಚಿಸ್ತಾನ್ನಲ್ಲಿ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್, ಇರಾನ್ ಜೊತೆ ಪೀಸ್ ಡೀಲ್ಗಾಗಿ ಪಾಕಿಸ್ತಾನವನ್ನು ಬಳಸ್ಕೊಳ್ತಾ ಇದೆ. ಭಾರತದ ಮೇಲೆ ಟ್ಯಾರಿಫ್ಸ್ಗಳನ್ನು ಹಾಕುತ್ತಿದೆ. ರಷ್ಯನ್ ಆಯಿಲ್ ಖರೀದಿಗೆ ಸ್ಯಾಂಕ್ಷನ್ಸ್ಗಳ ಬೆದರಿಕೆ ಹಾಕುತ್ತಿದೆ. ಇಂಥ ಸಂದರ್ಭದಲ್ಲಿ ಭಾರತ ಸ್ಪಷ್ಟ ಸಂದೇಶವನ್ನು ಕೊಡುತ್ತಿದೆ. ನಾವು ಮಲ್ಟಿ ಅಲೈನ್ಮೆಂಟ್ನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ನಮ್ಮ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋಕೆ ನಮ್ಮ ದಾರಿ ನಾವು ಕಂಡುಕೊಳ್ಳುತ್ತೇವೆ. ಸರಿ, ಇನ್ನು ಈ ರಿಲೋಸ್ ಒಪ್ಪಂದ ಏನು ಅಂತ ನೋಡೋಣ. ರಿಲೋಸ್ ಅಂದರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್, ಅಂದರೆ ಒಬ್ಬರಿಗೊಬ್ಬರು ಮಿಲಿಟರಿ ಸೌಲಭ್ಯ ಕೂಡಿಕೊಳ್ಳೋ ಒಪ್ಪಂದ. ಈ ಒಪ್ಪಂದ ಮೊದಲು ಸೈನ್ ಆಗಿದ್ದು 2025 ಫೆಬ್ರವರಿ 18ರಂದು ಮಾಸ್ಕೋನಲ್ಲಿ. ರಷ್ಯಾ ಇದನ್ನ ರಾಟಿಫೈ ಮಾಡಿದ್ದು 2025 ಡಿಸೆಂಬರ್ನಲ್ಲಿ. ಖುದ್ದು ಪ್ರೆಸಿಡೆಂಟ್ ಪುಟಿನ್ ಕೂಡ ಸಹಿ ಹಾಕಿದ್ರು. 2026 ಜನವರಿ 12ರಂದು ಅಧಿಕೃತವಾಗಿ ಜಾರಿಗೆ ಬಂತು. ಏಪ್ರಿಲ್ 18ರಂದು ರಷ್ಯಾದ ಅಧಿಕೃತ ಲೀಗಲ್ ಪೋರ್ಟಲ್ನಲ್ಲಿ ಈ ವಿವರಗಳು ಪ್ರಕಟವಾದ ಮೇಲೆ ಇಡೀ ಜಗತ್ತು ಇದರ ಬಗ್ಗೆ ಮಾತನಾಡೋಕೆ ಶುರು ಮಾಡ್ತು. ಈ ಒಪ್ಪಂದ ಚರ್ಚೆ ಶುರುವಾಗಿದ್ದು 2018ರಲ್ಲಿ. ಆಮೇಲೆ ತಾಂತ್ರಿಕ ಕಾರಣಗಳಿಂದ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದ ತಡವಾಯಿತು. ಆದರೆ ಕೊನೆಗೂ ಅದು ಜಾರಿಗೆ ಬಂತು. ಇನ್ನು ಈ ಒಪ್ಪಂದದ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ಒಪ್ಪಂದದ ಅಡಿಯಲ್ಲಿ ಎರಡು ದೇಶಗಳು ಒಟ್ಟಿಗೆ 3,000 ಸೈನಿಕರನ್ನ ಒಂದೇ ಸಮಯದಲ್ಲಿ ಒಬ್ಬರ ನೆಲದಲ್ಲಿ ಒಬ್ಬರು ನಿಲ್ಲಿಸಿಕೊಳ್ಳಬಹುದು. 5 ವಾರ್ಶಿಪ್ಗಳು ಮತ್ತು 10 ಮಿಲಿಟರಿ ಏರ್ಕ್ರಾಫ್ಟ್ ಕೂಡ ಒಬ್ಬರ ನೆಲದಲ್ಲಿ ಒಬ್ಬರು ಸ್ಟೇಷನ್ ಮಾಡಿಕೊಳ್ಳಬಹುದು. ಈ ಒಪ್ಪಂದ 5 ವರ್ಷಗಳ ಕಾಲ ಜಾರಿಯಲ್ಲಿ ಇರುತ್ತದೆ ಮತ್ತು ಎರಡು ದೇಶಗಳು ಒಪ್ಪಿದ್ರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಶಾಂತಿ ಕಾಲದಲ್ಲಿ ಮಾತ್ರವಲ್ಲ, ಯುದ್ಧ ಕಾಲದಲ್ಲೂ ಕೂಡ ಇದು ಅನ್ವಯವಾಗುತ್ತದೆ. ಈ ಒಪ್ಪಂದದ ಅಡಿ ಎರಡು ದೇಶಗಳ ಸೈನ್ಯಕ್ಕೆ ವಸತಿ, ವೈದ್ಯಕೀಯ ಸೇವೆ, ಸಾರಿಗೆ, ನೀರು, ವಿದ್ಯುತ್, ರಿಪೇರ್ಸ್ ಎಲ್ಲ ಲಾಜಿಸ್ಟಿಕ್ ಬೆಂಬಲ ಸಿಗುತ್ತದೆ. ಹಡಗುಗಳಿಗೆ ಪೋರ್ಟ್ ಆಕ್ಸೆಸ್, ರಿಫ್ಯೂಯಲಿಂಗ್, ರಿಪೇರಿ ಸೌಲಭ್ಯ ಇರುತ್ತದೆ. ವಿಮಾನಗಳಿಗೆ ಏರ್ ಸ್ಪೇಸ್ನ ಬಳಕೆ, ನ್ಯಾವಿಗೇಷನ್ ಸಪೋರ್ಟ್, ಪಾರ್ಕಿಂಗ್ ಎಲ್ಲ ಇರುತ್ತೆ. ಪೇಮೆಂಟ್ ಮಾಡೋ ಬದಲು ಬಾರ್ಟರ್ ಕೂಡ ಮಾಡಿಕೊಳ್ಳಬಹುದು. ಅಂದರೆ ಒಂದು ದೇಶ ಇನ್ನೊಂದಕ್ಕೆ ಗೂಡ್ಸ್ ಅಥವಾ ಸರ್ವಿಸ್ ರೂಪದಲ್ಲಿ ಮರಳಿ ಕೊಡಬಹುದು. ಇದು ಲಿಮೋವಾಗಿಂತ ಎಷ್ಟು ಬೇರೆ? ಈ ಪ್ರಶ್ನೆ ತುಂಬಾ ಮಹತ್ವದ್ದು ಸ್ನೇಹಿತರೆ. ಭಾರತ 2016ರಲ್ಲಿ ಅಮೆರಿಕದ ಜೊತೆ ಲಿಮೋವಾ LEMOA ಒಪ್ಪಂದ ಮಾಡಿಕೊಂಡಿದೆ. ಅದು ಕೂಡ ಲಾಜಿಸ್ಟಿಕ್ ಶೇರಿಂಗ್ ಒಪ್ಪಂದ. ರಿಫ್ಯೂಯಲಿಂಗ್, ಸಪ್ಲೈಸ್, ಮಿಲಿಟರಿ ಫೆಸಿಲಿಟಿ ಆಕ್ಸೆಸ್ ಎಲ್ಲ ಇದೆ. ಆದರೆ ಲಿಮೋವಾನಲ್ಲಿ ಒಬ್ಬರ ಭೂಮಿ ಮೇಲೆ ಒಬ್ಬರು ಟ್ರೂಪ್ ಸ್ಟೇಷನ್ ಮಾಡಿಕೊಳ್ಳೋ ಅವಕಾಶ ಇಲ್ಲ. ಅದು ರಿಲೋಸ್ RELOSನಲ್ಲಿ ಇದೆ. ಅಮೆರಿಕಾಗೆ ಲಿಮೋವಾ ಅಡಿ ಇರೋ ಹಕ್ಕಿಗಿಂತ ರಷ್ಯಾಗೆ ರಿಲೋಸ್ ಒಪ್ಪಂದದ ಅಡಿ ಹೆಚ್ಚಿನ ಹಕ್ಕು ಸಿಕ್ಕಿದೆ. ಭಾರತಕ್ಕೆ ಏನು ಲಾಭ? ಸ್ನೇಹಿತರೆ, ಭಾರತಕ್ಕೆ
ರಷ್ಯಾದ ಭೂಮಿ ಮೇಲೆ ಹಡಗು ಮತ್ತು ವಿಮಾನ ನಿಲ್ಲಿಸಿಕೊಳ್ಳೋ ಅವಕಾಶ ಸಿಗುತ್ತದೆ. ಆರ್ಕ್ಟಿಕ್ ರೀಜನ್ ತನಕ ಭಾರತದ ನೌಕಾ ತಾಕತ್ತು ತಲುಪುತ್ತದೆ. ಇದು ಸ್ಟ್ರಾಟಜಿಕ್ ಆಗಿ ತುಂಬಾ ದೊಡ್ಡ ವಿಷಯ. ವ್ಲಾಡಿವೋಸ್ಟಾಕ್ ನಿಂದ ಮುರ್ಮನ್ಸ್ಕ್ ವರೆಗೆ ನಾರ್ಥರ್ನ್ ಸಿ ರೂಟ್ನ ಪ್ರಮುಖ ಬಂದರುಗಳಿಗೆ ಭಾರತಕ್ಕೆ ಆಕ್ಸೆಸ್ ಸಿಗುತ್ತದೆ. ರಷ್ಯಾದ ಯಮಾಲ್ ಪೆನಿನ್ಸುಲಾನಿಂದ LNG ಇಂಪೋರ್ಟ್ ಮಾಡಿಕೊಳ್ಳೋಕೆ ಹೆಚ್ಚು ಅನುಕೂಲ ಆಗುತ್ತದೆ. ಮುಖ್ಯವಾಗಿ ಇರಾನ್ನ ಯುದ್ಧದಿಂದ ಗಲ್ಫ್ ಎನರ್ಜಿ ಸಪ್ಲೈಸ್ಗಳು ಕಡಿಮೆ ಆದ ಈ ಸಮಯದಲ್ಲಿ ಭಾರತದ ಮಿಲಿಟರಿಯಲ್ಲಿ ಇರೋ ರಷ್ಯನ್ ಆರ್ಜಿನ್ ಇಕ್ವಿಪ್ಮೆಂಟ್ಸ್, ಮಿಗ್ ಜೆಟ್ಸ್, S-400 ಮಿಸೈಲ್ಸ್, ಸಬ್ಮೆರಿನ್ಸ್ಗಳು ಇವುಗಳಿಗೆ ಸ್ಪೇರ್ ಪಾರ್ಟ್ಸ್ ಮತ್ತು ಮೇಂಟೆನೆನ್ಸ್ ಸುಲಭವಾಗಲಿದೆ. ಕ್ಯಾಟ್ಸಾ ಸ್ಯಾಂಕ್ಷನ್ನ ಒತ್ತಡ ಕಡಿಮೆ ಆಗುತ್ತದೆ. ಇಂದ್ರಾ ನೌಕಾ ಎಕ್ಸಸೈಸ್ಗಳು ಇನ್ನಷ್ಟು ಸಮರ್ಥವಾಗಿ ನಡೆಯಬಹುದು. ರಷ್ಯಾಗೆ ಏನು ಲಾಭ? ಸ್ನೇಹಿತರೆ, ರಷ್ಯಾಗೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಈ ತನಕ ಯಾವ ಪ್ರೆಸೆನ್ಸ್ ಇರಲಿಲ್ಲ. ರಿಲೋಸ್ ಮೂಲಕ ರಷ್ಯಾಗೆ ಭಾರತದ ಬಂದರು ಮತ್ತು ಏರ್ಫೀಲ್ಡ್ಗಳ ಬಳಕೆ ಸಿಗುತ್ತದೆ. P5 ಕಂಟ್ರೀಸ್ ಅಮೆರಿಕ, UK, ಫ್ರಾನ್ಸ್, ಚೈನಾ, ರಷ್ಯಾ ಇವರಲ್ಲಿ ಇಂಡಿಯನ್ ಓಷನ್ನಲ್ಲಿ ಇಲ್ಲದ ಒಂದೇ ದೇಶ ಎಂದರೆ ರಷ್ಯಾ. ರಿಲೋಸ್ ಅದನ್ನು ಬದಲಿಸಿದೆ. ವೆಸ್ಟರ್ನ್ ಐಸೋಲೇಷನ್ನ ಮಧ್ಯೆ ರಷ್ಯಾಗೆ ಸ್ಟ್ರಾಟಜಿಕ್ ಡೆಪ್ತ್ ಮತ್ತು ಗ್ಲೋಬಲ್ ಮಿಲಿಟರಿ ಪೋಸ್ಚರ್ ಮೇಂಟೈನ್ ಮಾಡಿಕೊಳ್ಳೋಕೆ ಅನುಕೂಲ ಆಗುತ್ತೆ. ಭಾರತ ಮತ್ತು ರಷ್ಯಾ ನಡುವೆ ಡಿಫೆನ್ಸ್ ಸಂಬಂಧ ಇನ್ಸ್ಟಿಟ್ಯೂಷನಲೈಸ್ ಆಗ್ತಿದೆ, ಅಂದರೆ ಇನ್ನಷ್ಟು ಗಟ್ಟಿ ಆಗ್ತಿದೆ ಅಂತ ಅರ್ಥ. ರಷ್ಯಾ P5 ದೇಶಗಳ ಪೈಕಿ ಇಂಡಿಯನ್ ಓಷನ್ನಲ್ಲಿ ಪ್ರೆಸೆನ್ಸ್ ಇಲ್ಲದ ಒಂದೇ ದೇಶವಾಗಿತ್ತು. ರಿಲೋಸ್ ಒಪ್ಪಂದದ ಮೂಲಕ ಅದು ಈಗ ಬದಲಾಗ್ತಿದೆ. ಇದು ಎಷ್ಟು ಮಹತ್ವದ್ದು ಅಂತ ಯೋಚನೆ ಮಾಡಿ. ಭಾರತಕ್ಕೆ ಆರ್ಕ್ಟಿಕ್ ತಲುಪೋ ಅವಕಾಶ, ರಷ್ಯಾಗೆ ಇಂಡಿಯನ್ ಓಷನ್ ತಲುಪೋ ಅವಕಾಶ, ಎರಡೂ ಒಂದೇ ಒಪ್ಪಂದದಲ್ಲಿ. ಇದು ಅಮೆರಿಕಾದಲ್ಲಿ ಯಾಕೆ ಚರ್ಚೆ ಆಗ್ತಿದೆ? ಖ್ಯಾತ ಅಮೆರಿಕನ್ ಲಾಯರ್ ಆದ ಆರ್ಥರ್ ಗೋರ್ಡನ್ ಚೇಂಜ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಷಿಂಗ್ಟನ್ ಪಾಕಿಸ್ತಾನದ ಕಡೆ ತಿರುಗುವಿಕೆಗೆ ಕೆಟ್ಟ ಪರಿಣಾಮಗಳಿವೆ. ಇದರ ಅರ್ಥ ಸ್ಪಷ್ಟವಾಗಿದೆ. ಅಮೆರಿಕ ಪಾಕಿಸ್ತಾನವನ್ನು ಹತ್ತಿರ ಮಾಡ್ಕೋತಿದೆ. ಭಾರತ ಮತ್ತು ರಷ್ಯಾ ಜೊತೆ ದೊಡ್ಡ ಮಿಲಿಟರಿ ಒಪ್ಪಂದ ಮಾಡ್ಕೊಳ್ತಿದೆ. ಸಿಪ್ರಿ ವರದಿ ಏನು ಹೇಳ್ತಿದೆ? ಸ್ನೇಹಿತರೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಡಿಫೆನ್ಸ್ ಥಿಂಕ್ ಟ್ಯಾಂಕ್ಗಳಲ್ಲಿ ಒಂದು. ಅದರ 2025 ವರದಿ ಏನು ಹೇಳ್ತಿದೆ ಅಂದರೆ 2020ರಿಂದ 2024 ನಡುವೆ ಭಾರತ ಜಗತ್ತಿನ 2ನೇ ಅತಿ ದೊಡ್ಡ ಆರ್ಮ್ಸ್ ಇಂಪೋರ್ಟರ್ ಆಗಿತ್ತು. ಈ ಅವಧಿಯಲ್ಲಿ ಭಾರತ ಖರೀದಿಸಿದ ಒಟ್ಟು ಅಸ್ತ್ರಗಳು 36% ರಷ್ಯಾದಿಂದ ಬಂದಿವೆ. ಅಂದರೆ ಭಾರತದ ಮಿಲಿಟರಿ ಬ್ಯಾಕ್ಬೋನ್ ಇನ್ನು ರಷ್ಯನ್ ಇಕ್ವಿಪ್ಮೆಂಟ್ ಮೇಲೆ ತುಂಬ ಅವಲಂಬಿತವಾಗಿದೆ. ರಿಲೋಸ್ ಒಪ್ಪಂದ ಆ ಇಕ್ವಿಪ್ಮೆಂಟನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತಿದೆ. ಹಾಗಾದರೆ ಒಟ್ಟಾರೆ ಏನು ಅರ್ಥ? ಇಂಡಿಯಾದ ಮಲ್ಟಿ ಅಲೈನ್ಮೆಂಟ್ ನೀತಿ ಇನ್ನಷ್ಟು ಗಟ್ಟಿಯಾಗುತ್ತಿದೆ. ಅಮೆರಿಕದ ಜೊತೆ ಲಿಮೋವಾ, ರಷ್ಯಾ ಜೊತೆ ರಿಲೋಸ್ ಒಪ್ಪಂದ. ಭಾರತ ಎರಡೂ ಕಡೆ ಸಂಬಂಧವನ್ನು ಇಟ್ಕೊಂಡಿದೆ. ಆರ್ಕ್ಟಿಕ್ನಿಂದ ಇಂಡಿಯನ್ ಓಷನ್ ತನಕ ಭಾರತದ ಸ್ಟ್ರಾಟಜಿಕ್ ರೀಚ್ ವಿಸ್ತರಿಸುತ್ತಿದೆ. ಸೋವಿಯತ್ ಏರಿಯಾದಿಂದ ಶುರುವಾದ ಇಂಡಿಯಾ ರಷ್ಯಾ ಡಿಫೆನ್ಸ್ ಸಂಬಂಧ ಈಗ ಹೊಸ ಎತ್ತರಕ್ಕೆ ತಲುಪಿದೆ. ಸ್ನೇಹಿತರೆ, ಜಗತ್ತು ಬದಲಾಗ್ತಿದೆ. ಅಮೆರಿಕ ಪಾಕಿಸ್ತಾನದ ಕಡೆ ಹೋದಷ್ಟು ಭಾರತ ರಷ್ಯಾ ಕಡೆ ತಿರುಗುತ್ತದೆ. ಭಾರತ ಮಾತ್ರ ತನ್ನ ಹಿತಾಸಕ್ತಿ ರಕ್ಷಿಸಿಕೊಳ್ಳೋಕೆ ಸ್ವತಂತ್ರ ದಾರಿ ಆರಿಸಿಕೊಳ್ತಿದೆ. ರಿಲೋಸ್ ಒಪ್ಪಂದ ಅದರ ಒಂದು ದೊಡ್ಡ ನಿದರ್ಶನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.